ಆಕ್ಚುಲಿ ಇದನ್ನೇ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಫೈನಲಿ IPL 2026ನ ಬ್ಯಾನ್ ಕೂಡ ಮಾಡಿಬಿಟ್ಟಿದ್ರೆ. ನಿಮಗೆ ಈಗಾಗಲೇ ವಿಡಿದ ಟೈಟಲ್ ಮತ್ತೆ ತಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ. IPL 2026 ಬ್ಯಾನ್ 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 ಅಂತ. ಏನು ಗುರುದು ನ್ಯೂಸು ಕರೆಕ್ಟಾಗಿ ಹೇಳೋ ಅಂತ ನೀವು ಹೇಳ್ತಾ ಇರ್ಬೋದು. ನಿಮಗೆಲ್ಲ ಗೊತ್ತಿರೋಂಗೆ ರೀಸೆಂಟ್ಗೆ ಮುಸ್ತಫಿಜುರ್ ರೆಹಮಾನ್ ಅಂದರೆ ಬಾಂಗ್ಲಾದೇಶದ ಪ್ಲೇಯರ್ನ BCCI ಕೋಲ್ಕತ್ತಾ ನೈಟ್ ರೈಡರ್ಸಿಂದ ತೆಗೆದಾಕಿತ್ತು. ಹಾಗಾಗಿ ಅದರ ರಿವೆಂಜ್ಗೆ ಈಗ ಬಾಂಗ್ಲಾದೇಶ ಸರ್ಕಾರ ತನ್ನ ದೇಶದಲ್ಲಿ ಅಂದರೆ ಬಾಂಗ್ಲಾದೇಶದಲ್ಲಿ IPL 2026ನ ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡಲ್ಲಪ್ಪ, ಯಾರು ನೋಡಬಾರ್ದು, ನಮ್ಮ ದೇಶದಲ್ಲಿ ಅದನ್ನು ಬ್ಯಾನ್ ಮಾಡ್ತೀವಿ, ಬ್ರಾಡ್ಕಾಸ್ಟ್ನ ಬ್ಯಾನ್ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ. ಹಾಗಾಗಿ ಬಾಂಗ್ಲಾದೇಶದಲ್ಲಿ IPL 2026ನ ಬ್ಯಾನ್ ಕೂಡ ಮಾಡಿದ್ದಾರೆ. ಇದರಿಂದ ನಮ್ಗೇನು ಲಾಸ್ ಇಲ್ಲ ಗುರು, ಲಾಸ್ ಆಗೋದು ಅವರೇ ಲಾಸ್ ಮಾಡ್ಕೊಳ್ತಾರೆ. ಅವ್ರು ಯಾವ ಥರ ಈಗ ಹೇಳ್ತಾ ಇದ್ದಾರೆ ಅಂದರೆ ಇದು ಗೌರ್ಮೆಂಟ್ ಹೇಳೋದು ಮುಸ್ತಫಿಜುರ್ ರೆಹಮಾನ್ನ BCCI ತೆಗೆದಾಕಿದೆ. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ IPL 2026ನ ಬಾಂಗ್ಲಾದೇಶದಲ್ಲಿ ಬ್ರಾಡ್ಕಾಸ್ಟ್ ಮಾಡೋದಿಲ್ಲ. ಇದರಿಂದ ನಮಗೆ ತುಂಬ ನೋವಾಗಿದೆ, ದುಃಖ ಆಗಿದೆ, ಏನೇನೋ ಆಗಿದೆ ಅಂತ ಅವರು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಅದು ಏನೇನು ದುಃಖ ಆಗಿದೆ, ಏನೇನಾಗಿದೆ ನಂಗಂತೂ ಗೊತ್ತಿಲ್ಲ. ಇವರು ಬಾಂಗ್ಲಾದೇಶದಲ್ಲಿ ಮಾಡ್ತಿರೋ ದೌರ್ಜನ್ಯ ಯಾರು ಕೂಡ ದುಃಖ ತರ್ತಿಲ್ವಾ? ಇವ್ರು ತಡಿಬೋದಲ್ಲ ಅದನ್ನ, ಆಗ್ತಾ ಇರೋದನ್ನ. ಸೊ ಅದನ್ನ ತಡೆಯೋಕ್ಕಾಗಲ್ಲ. ನಾವಿಲ್ಲಿ ಇಂಡಿಯಾದಿಂದ ಜಸ್ಟ್ ಒಂದು ಸ್ಪೋರ್ಟ್ಸ್ ಇಲ್ಲಿ ತಿರ್ಗೇಟ್ ಕೊಡ್ತಾ ಇರಕ್ಕೆ ಅವರಿಗೆ ಎಲ್ಲೆಲ್ಲಿಂದ ಉರಿ ಕಿತ್ಕೊಳ್ತಾ ಇದೆ. ಬಾಂಗ್ಲಾದೇಶದವ್ರನ್ನ ಬ್ಯಾನ್ ಮಾಡೋದ್ರಿಂದ ಏನು ಆಗೋದಿಲ್ಲ ಗುರು. ಏನಕ್ಕೆ ಅಂದ್ರೆ ಅಲ್ಲಿರೋ ಪಾಪ್ಯುಲೇಷನ್ ಜಸ್ಟ್ 17 ಕೋಟಿ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಹೇಳಿ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. 140 ಕೋಟಿಗಿಂತ ಅಧಿಕ ಜನಸಂಖ್ಯೆ ಕೂಡ ಇರುವಂತದ್ದು. ಇವ್ರು ಜಸ್ಟ್ ಬಾಂಗ್ಲಾದೇಶದಲ್ಲಿ ಬ್ಯಾನ್ ಮಾಡಿದ ತಕ್ಷಣ ಏನು ರೆವಿನ್ಯೂ ಕುಸ್ತಾಗ್ಬಿಡುತ್ತಾ? ಯಾವುದೇ ಕಾರಣಕ್ಕೂ ಕುಸ್ತಾಗಲ್ಲ, ಜಾಸ್ತಿನೇ ಆಗುತ್ತೆ ಹೊರತು ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಇರುವ ಫ್ಯಾನ್ಸ್ಗಳು IPL ನೋಡಿದ್ರೆ ಸಾಕು, ರೆವಿನ್ಯೂ ಆಗಿರ್ಬೋದು, ಅದ್ರ ಕ್ರೇಜ್ ಆಗಿರ್ಬೋದು ಕಿತ್ಕೊಂಡು ಹೋಗುತ್ತೆ. ಇವ್ರು ಬ್ಯಾನ್ ಮಾಡಿದ್ರು ಅಂದ ತಕ್ಷಣ ಏನು ಲಕ್ಷಾಂತರ ಕೋಟಿ ಲಾಸ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಜಸ್ಟ್ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಸ್ಪೋರ್ಟ್ಸ್ ನ ಮೂಲಕ ಒಂದು ಸಣ್ಣ ರಿವೆಂಜ್ ಕೊಟ್ಟಿದ್ದಕ್ಕೆ ಈ ತರ ಉರ್ಕೊಬಿಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಬೇರೆ ತರ ಏನಾದ್ರು ರಿವೆಂಜ್ ಕೊಟ್ಟರು ಇಂಡಿಯಾ ಅಂದ್ರೆ ಮೋಸ್ಟ್ಲಿ ಏನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಇದೊಂದು ಅಪ್ಡೇಟ್ ಆದ್ರೆ ಇನ್ನೊಂದು ಅಪ್ಡೇಟ್ ನ ಕೂಡ ಕೊಟ್ಟಿದ್ದಾರೆ. ಈಗ ನೋಡ್ಬೋದು ಫೆಬ್ರವರಿ 7ರಿಂದ T20 ಲೀಗ್ ಕೂಡ ಇತ್ತು. ಸೊ ಬಾಂಗ್ಲಾದೇಶದವರು ಇಂಡಿಯಾಗೆ ಒಂದು ಗೇಮ್ ಅನ್ನ ಕೂಡ ಆಡ್ಬೇಕಿತ್ತು. ಆದ್ರೆ ಈಗ ಗೌರ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ನಮ್ಮ ಪ್ಲೇಯರ್ಸ್ಗೆ ಸೆಕ್ಯೂರಿಟಿ ಇಶ್ಯೂಸ್ ಕೂಡ ಇದೆ. ಇಂಡಿಯಾಗೆ ಹೋದ್ರೆ ಅವ್ರಿಗೆ ಏನಾದ್ರು ಆಗ್ಬಿಡುತ್ತೋ, ಹಾಗೆ ಹೀಗೆ ಸಣ್ಣ ಮಕ್ಕಳು ಪಾಪ ಆ ಥರ ಟ್ರೀಟ್ ಮಾಡ್ತಿದೆ. ಹಾಗಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾಕ್ಕೆ ನಾವು ಕಳಿಸೋದಿಲ್ಲ, ಬೇಕು ಅಂದರೆ ಶ್ರೀಲಂಕಾ ಕಳಿಸ್ತೀವಿ, ಅಲ್ಲಿ ಬೇಕಾದ್ರೆ ಗೇಮನ್ನು ಆಡಿಸಿ, ಯಾವುದೇ ಕಾರಣಕ್ಕೂ ಇಂಡಿಯಾಕ್ಕೆ ನಾವು ಕಳಿಸೋದಿಲ್ಲ, ನಾವಿನ್ನ ಇಂಡಿಯಾ ಕಡೆ ತಿರ್ಗೋ ನೋಡಲ್ಲ, ಹಾಗೆ ಹೇಗೆ ಅಂತ ಭಾಳ ಬಾಂಗ್ಲಾದೇಶ ಟಾಂಗ್ ಕೂಡ ಕೊಡ್ತಿರುವಂಥದ್ದು. ಬಟ್ ಇದಕ್ಕೆ BCCI ಕಡೆಯಿಂದ ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಬಂದಿಲ್ಲ. ಸೊ ನೋಡ್ಬೇಕು, ನನ್ನ ಪ್ರಕಾರ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಶೆಡ್ಯೂಲ್ನ ಚೇಂಜ್ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಮಾಡಿದ್ರಲ್ಲ ಒಂಥರ ಅವರು IPLಗೆ ಆಡಂಗಿಲ್ಲ ಮತ್ತೆ ನಮ್ಮ ಇಂಡಿಯಾದೊಳಗೆ ಬರಂಗಿಲ್ಲ ಹಾಗೆ ಅಂತ, ಆ ಥರ ಸೇಮ್ ಕಂಡೀಷನ್ ನ ಬಾಂಗ್ಲಾದೇಶ ಕೂಡ ಹೇರಿದ್ರು ಅಂದ್ರೆ ತುಂಬಾ ಒಳ್ಳೆ ಕೆಲಸ ಆಗುತ್ತೆ. ಯಾರನ್ನ ನೆಚ್ಕೊಂಡು ನಾವು ಕ್ರಿಯೇಟ್ ಮಾಡ್ಬೇಕಾಗಿಲ್ಲ ಗುರು. ಸೊ ಇವ್ರು ಬರಲ್ಲ ಅಂತ ತಕ್ಷಣ ನಾವು ಕ್ರಿಕೆಟ್ನ ನಿಲ್ಸಕ್ಕಾಗತ್ತಾ? ಬಟ್ ಇಂಡಿಯಾದಲ್ಲಿರೋ ಕ್ರೇಜ್ನ ನೀವು ನೋಡಿದ್ರಿ ಅಂದ್ರೆ ಗೊತ್ತಲ್ಲ ಯಾವ ಥರ ಫ್ಯಾನ್ಸ್ ಕ್ರೇಜ್ ಇದೆ ಅಂತ. ಜಸ್ಟ್ ನಮ್ಮ ಇಂಡಿಯಾದಲ್ಲಿರೋ ಜನಸಂಖ್ಯೆನೇ ಸಾಕು ನಮ್ಮ ಕ್ರಿಕೆಟ್ನ ಎತ್ತಿ ಮೆರ್ಸಕ್ಕೆ. ಸೊ ಇವ್ರು ಏನ್ ಅನ್ಕೊಂಡಿದ್ದೀರಾ ಅಂದ್ರೆ ನಾವು ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಇಂಡಿಯಾನ ಕಟ್ ಹಾಕ್ಬೋದು, ಮತ್ತೆ IPLನ ಬ್ಯಾನ್ ಮಾಡೋದ್ರ ಮೂಲಕ ಕ್ರೇಜ್ ಅನ್ನ ತಡಿಬಹುದು, ರೆವಿನ್ಯೂ ಕಟ್ ಆಫ್ ಮಾಡ್ಬೋದು, ಹಾಗೆ ಅಂತ ಅನ್ಕೊಂಡಿದ್ರೆ. ಬಟ್ ಮೂರ್ಖರಾಗ್ತಿರೋದಿಲ್ಲಿ ಬಾಂಗ್ಲಾದೇಶದವ್ರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕೆ ನಾನು ಕೂಡ ತುಂಬಾ ಕಾಯ್ತಾ ಇದ್ದೀನಿ. ಇದರಿಂದ ಬಾಂಗ್ಲಾದೇಶದವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತಾ, ಇಂಡಿಯಾದವ್ರಿಗೆ ಎಫೆಕ್ಟ್ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.